ಆಕಾಶವಾಣಿ ಪ್ರಗತಿಪಥ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಈ ಕುರಿತು ಮಾಹಿತಿಯನ್ನ ನೀಡುವವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೃಷಿ ರಂಗ ಕಿಸಾನ್ ವಾಣಿ ವಿಭಾಗದ ನಿರ್ವಾಹಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್. ಸ್ಟಾರ್ಟ್ಅಪ್ ಇಂಡಿಯಾ ಅಭಿಯಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 15, 2015ರಂದು ನವದೆಹಲಿಯ ಕೆಂಪುಕೋಟೆಯಲ್ಲಿ ಮೊದಲು ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿ 75ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಬೆಂಬಲ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸುವ ಉಪಕ್ರಮವಾಗಿ ಭಾರತ ಸರ್ಕಾರದ ಅಡಿಯಲ್ಲಿ ಈ ಅಭಿಯಾನವನ್ನು ಪರಿಚಯಿಸಲಾಯಿತು. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಧೀನದಲ್ಲಿ 16ನೇ ಜನವರಿ 2016ರಂದು ಬಿಡುಗಡೆಯಾಯಿತು. ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನಕ್ಕಾಗಿ ಇಲಾಖೆಯಿಂದ ಆಯೋಜಿಸಲ್ಪಟ್ಟ ಸ್ಟಾರ್ಟ್ಅಪ್ ಇಂಡಿಯಾದ ಪ್ರಮುಖ ಉದ್ದೇಶವೆಂದರೆ ಕೆಲವು ನಿರ್ಬಂಧಿತ ರಾಜ್ಯ ಸರ್ಕಾರದ ನೀತಿಗಳನ್ನು ತ್ಯಜಿಸುವುದು. ಅವುಗಳೆಂದರೆ ಪರವಾನಗಿ, ಭೂ ಅನುಮತಿಗಳು, ವಿದೇಶಿ ಹೂಡಿಕೆ ಪ್ರಸ್ತಾಪನೆಗಳು, ಪರಿಸರ ಅನುಮತಿಗಳು. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯು ಪ್ರಮುಖವಾಗಿ 3 ಸ್ತಂಭಗಳ ಮೇಲೆ ಆಧಾರಿತವಾಗಿದೆ. ವಿವಿಧ ನವೋದ್ಯಮಿಗಳಿಗೆ ಹಣಕಾಸು ಬೆಂಬಲ, ಪ್ರೋತ್ಸಾಹವನ್ನ ಒದಗಿಸುವುದು, ಕೈಗಾರಿಕೆ ಶೈಕ್ಷಣಿಕ ಪಾಲುದಾರಿಕೆ ಮತ್ತು ತರಬೇತಿಯನ್ನು ಒದಗಿಸಲು ಮತ್ತು ಸರಳೀಕರಣ ಮತ್ತು ಕೈ ಹಿಡಿಯುವಿಕೆ. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯಡಿಯಲ್ಲಿ ತಮ್ಮ ವ್ಯವಹಾರದ ಯಶಸ್ವಿ ನೋಂದಣಿಗೆ ಮುಖ್ಯವಾದ ಹಂತಗಳನ್ನು ಅನುಸರಿಸಬೇಕು. ಅದರಲ್ಲಿ 1ನೇದಾಗಿ, ಒಬ್ಬ ವ್ಯಕ್ತಿಯು ಮೊದಲು ತಮ್ಮ ವ್ಯವಹಾರವನ್ನ ಖಾಸಗಿ ಲಿಮಿಟೆಡ್ ಕಂಪನಿಯಾಗಿ ಅಥವಾ ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆಯಾಗಿ ಅಥವಾ ಪಾಲುದಾರಿಕೆ ಸಂಸ್ಥೆಯಾಗಿ ಸಂಯೋಜಿಸಿಕೊಳ್ಳಬೇಕು. ಜೊತೆಗೆ ಸಂಯೋಜನೆಯ ಪ್ರಮಾಣ ಪತ್ರ, ಪ್ಯಾನ್ ಮತ್ತು ಇತರ ಅಗತ್ಯವಿರುವ ಅನುಸರಣೆಗಳನ್ನು ಪಡೆಯಬೇಕು. ಒಬ್ಬ ವ್ಯಕ್ತಿಯು ಸ್ಟಾರ್ಟ್ಅಪ್ ಇಂಡಿಯಾದ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಅಲ್ಲಿ ಅವನು ಅಥವಾ ಅವಳು ವ್ಯವಹಾರದ ಎಲ್ಲ ಅಗತ್ಯ ವಿವರಗಳ ನೋಂದಣಿ ಫಾರ್ಮ್ನಲ್ಲಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಶಿಫಾರಸು ಪತ್ರ, ಸಂಯೋಜನೆ, ನೋಂದಣಿ ಪ್ರಮಾಣ ಪತ್ರ ಮತ್ತು ವ್ಯವಹಾರದ ಸಂಕ್ಷಿಪ್ತ ವಿವರಣೆಯು ನೋಂದಣಿ ಉದ್ದೇಶಕ್ಕಾಗಿ ಅಗತ್ಯವಿರುವ ದಾಖಲೆಗಳಾಗಿವೆ. ಸ್ಟಾರ್ಟ್ಅಪ್ಗಳು ಆದಾಯ ತೆರಿಗೆ ಪ್ರಯೋಜನಗಳಿಂದ ವಿನಾಯಿತಿ ಪಡೆಯುವುದರಿಂದ ಈ ಪ್ರಯೋಜನಗಳನ್ನು ಪಡೆಯುವ ಮೊದಲು ಅವುಗಳನ್ನು ಕೈಗಾರಿಕಾ ನೀತಿ ಮತ್ತು ಪ್ರಚಾರ ಇಲಾಖೆ ಗುರುತಿಸಬೇಕು. ಅಲ್ಲದೆ IPR ಬಂಧಿತ ಪ್ರಯೋಜನಗಳಿಗೆ ಅರ್ಹರಾಗಲು ಅವರು ಅಂತರ ಸಚಿವಾಲಯ ಮಂಡಳಿಯಿಂದ ಪ್ರಮಾಣೀಕರಿಸಲ್ಪಡಬೇಕು. ಯಶಸ್ವಿ ನೋಂದಣಿ ಮತ್ತು ದಾಖಲೆಗಳ ಪರಿಶೀಲನೆಯ ನಂತರ ನಿಮ್ಮ ನವೋದ್ಯಮಕ್ಕೆ ಗುರುತಿಸುವಿಕೆ ಸಂಖ್ಯೆ ಮತ್ತು ಗುರುತಿಸುವಿಕೆ ಪ್ರಮಾಣ ಪತ್ರವನ್ನು ತಕ್ಷಣವೇ ನಿಮಗೆ ಒದಗಿಸಲಾಗುತ್ತದೆ. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯಡಿ ಯಾರು ಅರ್ಜಿ ಸಲ್ಲಿಸಬಹುದೆಂದರೆ, ಒಂದು ಸಂಸ್ಥೆಯು ಅರ್ಜಿ ಸಲ್ಲಿಸಲು ಅರ್ಹವಾಗಿದ್ದರೆ ಇದು ಭಾರತದಲ್ಲಿ ಖಾಸಗಿ ಸೀಮಿತ ಕಂಪನಿ ಅಥವಾ ಪಾಲುದಾರಿಕೆ ಸಂಸ್ಥೆ ಅಥವಾ ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆಯಾಗಿ ಸಂಯೋಜಿಸಲ್ಪಟ್ಟಿದೆ. ಇದು 10 ವರ್ಷಗಳಿಗಿಂತ ಕಡಿಮೆ ಇತಿಹಾಸವನ್ನು ಹೊಂದಿದೆ. ಅಂದರೆ ಅದರ ಸಂಯೋಜನೆ ನೋಂದಣಿ ದಿನಾಂಕದಿಂದ 10 ವರ್ಷಗಳಿಗಿಂತ ಕಡಿಮೆ ಸಮಯ ಕಳೆದಿದೆ. ಸಂಯೋಜನೆ ಅಥವಾ ನೋಂದಣಿ ನಂತರ ಎಲ್ಲ ಹಣಕಾಸು ವರ್ಷಗಳ ವಹಿವಾಟು ರೂಪಾಯಿ 100 ಕೋಟಿಗಳಿಗಿಂತ ಕಡಿಮೆ ಇದೆ. ಈಗಾಗಲೇ ಅಸ್ತಿತ್ವದಲ್ಲಿರುವ ವ್ಯವಹಾರವನ್ನು ವಿಭಜಿಸುವ ಅಥವಾ ಪುನರ್ವಿಮರ್ಶಿಸುವ ಮೂಲಕ ರೂಪುಗೊಂಡ ಘಟಕವನ್ನು ಸ್ಟಾರ್ಟ್ಅಪ್ ಎಂದು ಪರಿಗಣಿಸಲಾಗುವುದಿಲ್ಲ. ಇನ್ನು ಸ್ಟಾರ್ಟ್ಅಪ್ ಇಂಡಿಯಾದ ಪ್ರಯೋಜನಗಳಿಗೆ ಬಂದರೆ, ಈ ಯೋಜನೆ ಆರಂಭಿಸಿದ ನಂತರ ಸರ್ಕಾರವು ಐ-ಮೇಡ್ ಪ್ರೋಗ್ರಾಂ ಎಂಬ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಇದು ಭಾರತೀಯ ಉದ್ಯಮಿಗಳಿಗೆ 1 ಮಿಲಿಯನ್ ಮೊಬೈಲ್ ಅಪ್ಲಿಕೇಶನ್ ಸ್ಟಾರ್ಟ್ಅಪ್ಗಳನ್ನು ನಿರ್ಮಿಸುವಲ್ಲಿ ಸಹಾಯ ಮಾಡುವತ್ತ ಗಮನ ಹರಿಸಿತು. ಕಡಿಮೆ ಬಡ್ಡಿ ದರದ ಸಾಲಗಳ ಮೂಲಕ ಕಡಿಮೆ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಉದ್ಯಮಿಗಳಿಗೆ ಆರ್ಥಿಕ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿರುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಭಾರತ ಸರ್ಕಾರವು ಪ್ರಾರಂಭಿಸಿತು. ಸ್ಟಾರ್ಟ್ಅಪ್ ಇಂಡಿಯಾದ ಕೆಲವು ಪ್ರಮುಖ ಪ್ರಯೋಜನಗಳಿಗೆ ಬಂದರೆ, ಪೇಟೆಂಟ್ ನೋಂದಣಿ ಶುಲ್ಕವನ್ನು ಕಡಿಮೆ ಮಾಡಲು, 90 ದಿನಗಳ ನಿರ್ಗಮನ ಅವಧಿಯನ್ನು ಖಾತ್ರಿಪಡಿಸುವ ದಿವಾಳಿತನ ಸಂಹಿತೆಯ ಸುಧಾರಣೆ, ಕಾರ್ಯಾಚರಣೆಯ ಮೊದಲ 3 ವರ್ಷಗಳ ಕಾಲ ನಿಗೂಢ ತಪಾಸಣೆಗಳು ಮತ್ತು ಬಂಡವಾಳ ಲಾಭ ತೆರಿಗೆಯಿಂದ ಮುಕ್ತಿ ನೀಡಲು, ಅಟಲ್ ಇನ್ನೋವೇಷನ್ ಮಿಷನ್ ಅಡಿಯಲ್ಲಿ ನಾವೀನ್ಯತೆ ಕೇಂದ್ರವನ್ನು ರಚಿಸಲು, 5 ಲಕ್ಷ ಶಾಖೆಗಳನ್ನು ಗುರಿಯಾಗಿಟ್ಟುಕೊಂಡು 10 ಲಕ್ಷ ಮಕ್ಕಳನ್ನು ನಾವೀನ್ಯತೆ ಸಂಬಂಧಿತ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವುದು, ನವೋದ್ಯಮ ಸಂಸ್ಥೆಗಳಿಗೆ IPR ರಕ್ಷಣೆಯನ್ನು ಒದಗಿಸುವ ಹೊಸ ಯೋಜನೆಯನ್ನು ಅಭಿವೃದ್ಧಿಪಡಿಸುವುದು, ದೇಶಾದ್ಯಂತ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸಲು ಭಾರತವನ್ನು ಪ್ರಪಂಚದಾದ್ಯಂತ ನವೋದ್ಯಮ ಕೇಂದ್ರವಾಗಿ ಪ್ರಚಾರ ಮಾಡುವುದು. ದೇಶದಲ್ಲಿ ನವೋದ್ಯಮ ಸಂಸ್ಕೃತಿಯನ್ನು ಉತ್ತೇಜಿಸಲು ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೆಂದರೆ, ಮೇಕ್ ಇನ್ ಇಂಡಿಯಾ ಉಪಕ್ರಮದ ಭಾಗವಾಗಿ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯ ಎಲ್ಲ ಪಾಲುದಾರರು
ಒಂದೇ ವೇದಿಕೆಯಲ್ಲಿ ನೆರಳು ಅನುವು ಮಾಡಿಕೊಡಲು ಸರ್ಕಾರವು ವಾರ್ಷಿಕವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಟಾರ್ಟ್ಅಪ್ ಉತ್ಸವವನ್ನು ಆಯೋಜಿಸಲು ಪ್ರಸ್ತಾಪಿಸಿದೆ. ಸ್ವಯಂ ಉದ್ಯೋಗ ಮತ್ತು ಪ್ರತಿಭಾ ಬಳಕೆ ಸೇತು ಮೂಲಕ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಅಟಲ್ ಇನ್ನೋವೇಷನ್ ಮಿಷನ್ ಅನ್ನು ಪ್ರಾರಂಭಿಸಲಾಗಿದೆ. ಇದನ್ನು ನಾವೀನ್ಯಕಾರರು ಯಶಸ್ವಿ ಉದ್ಯಮಿಗಳಾಗಲು ಬೆಂಬಲ ಮತ್ತು ಮಾರ್ಗದರ್ಶನ ನೀಡಲಾಗುತ್ತದೆ. ಇದು ನವೀನ ಆಲೋಚನೆಗಳು ಉತ್ಪತ್ತಿಯಾಗುವ ವೇದಿಕೆಯನ್ನು ಸಹ ಒದಗಿಸುತ್ತದೆ. PPP ಮೂಲಕ ಇನ್ಕ್ಯುಬೇಟರ್ ಸ್ಥಾಪನೆ, ಸರ್ಕಾರಿ ಪ್ರಾಯೋಜಿತ ಅಥವಾ ಅನುದಾನಿತ ಇನ್ಕ್ಯುಬೇಟರ್ಗಳ ವೃತ್ತಿಪರ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ದೇಶಾದ್ಯಂತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಇನ್ಕ್ಯುಬೇಟರ್ಗಳನ್ನು ಸ್ಥಾಪಿಸಲು ಸರ್ಕಾರವು ನೀತಿ ಮತ್ತು ಚೌಕಟ್ಟನ್ನು ರಚಿಸುತ್ತದೆ. ಇನ್ಕ್ಯುಬೇಟರ್ ಅನ್ನು ಖಾಸಗಿ ವಲಯವು ನಿರ್ವಹಿಸುತ್ತದೆ ಮತ್ತು ಅಸ್ತಿತ್ವದಲ್ಲಿರುವ ಸಂಸ್ಥೆಗಳಲ್ಲಿ 35 ಹೊಸ ಇನ್ಕ್ಯುಬೇಟರ್ಗಳ ಸ್ಥಾಪನೆಗೆ ಕೇಂದ್ರ ಸರ್ಕಾರವು 40%, ಸಂಬಂಧಿತ ರಾಜ್ಯ ಸರ್ಕಾರವು 40% ಮತ್ತು ಖಾಸಗಿ ವಲಯವು 20% ಹಣಕಾಸು ನೆರವು ನೀಡುತ್ತದೆ. 35 ಹೊಸ ಖಾಸಗಿ ವಲಯದ ಇನ್ಕ್ಯುಬೇಟರ್ಗಳು ಅಸ್ತಿತ್ವದಲ್ಲಿರುವ ಸಂಸ್ಥೆಗಳಲ್ಲಿ ಖಾಸಗಿ ವಲಯವು ಸ್ಥಾಪಿಸುವ ಇನ್ಕ್ಯುಬೇಟರ್ಗಳಿಗೆ ಕೇಂದ್ರ ಸರ್ಕಾರವು 50% ಗರಿಷ್ಠ ರೂಪಾಯಿ 10 ಕೋಟಿಗೆ ಒಳಪಟ್ಟಿರುತ್ತದೆ ಅನುದಾನವನ್ನ ಒದಗಿಸುತ್ತದೆ. ಏಪ್ರಿಲ್ 1, 2021 ಜಾರಿಗೆ ಬರುವಂತೆ ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಯೋಜನೆಯು ಪರಿಕಲ್ಪನೆಯ ಪುರಾವೆ, ಮೂಲ ಮಾದರಿ ಅಭಿವೃದ್ಧಿ, ಉತ್ಪನ್ನ ಪ್ರಯೋಗಗಳು, ಮಾರುಕಟ್ಟೆ ಪ್ರವೇಶ ಮತ್ತು ವಾಣಿಜ್ಯೀಕರಣಕ್ಕಾಗಿ ಸ್ಟಾರ್ಟ್ಅಪ್ಗಳಿಗೆ ಹಣಕಾಸಿನ ನೆರವು ನೀಡುವ ಗುರಿಯನ್ನು ಹೊಂದಿದೆ. ರಾಜ್ಯಗಳ ಸ್ಟಾರ್ಟ್ಅಪ್ ಶ್ರೇಯಾಂಕ ಚೌಕಟ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗಳನ್ನು ಸಮಗ್ರವಾಗಿ ನಿರ್ಮಿಸಲು ಬೆಂಬಲವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ವಿಕಸಿತ ಮೌಲ್ಯಮಾಪನ ಸಾಧನವಾಗಿದೆ. ಶ್ರೇಯಾಂಕಗಳು ನೀತಿ, ಇನ್ಕ್ಯುಬೇಷನ್ ಹಬ್ಗಳು, ಸೀಡಿಂಗ್ ನಾವೀನ್ಯತೆ, ಸ್ಕೇಲಿಂಗ್ ನಾವೀನ್ಯತೆ, ನಿಯಂತ್ರಕ ಬದಲಾವಣೆ, ಸಂಗ್ರಹಣೆ, ಸಂವಹನ, ಈಶಾನ್ಯ ರಾಜ್ಯಗಳು ಮತ್ತು ಬೆಟ್ಟದ ರಾಜ್ಯಗಳ ಮಾನದಂಡಗಳನ್ನು ಆಧರಿಸಿವೆ. ಇದುವರೆಗೆ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಕುರಿತು ಮಾಹಿತಿ ನೀಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೃಷಿ ರಂಗ ಕಿಸಾನ್ ವಾಣಿ ವಿಭಾಗದ ನಿರ್ವಾಹಕರಾದ ಡಾ SM ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ.